ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಇತ್ತ ಕಡೆ ಈ ಒಂದು ಸೀನಾ ಮತ್ತು ಬೆಂಕಿ ನೀಲು ಹತ್ರ ಬಂದಿರ್ತಾರೆ. ಆಗ ಸೀನಾ ಬಾರ್ಲ ಇಲ್ಲಿ ಅಂದ್ಬಿಟ್ಟು ಲೀಲಾ ಕರಿತಾ ಇದ್ರೆ, ಯಾಕಮ್ಮ ಏನಾಯಿತು ಅಂತಂದ್ಬಿಟ್ಟು ಇಲ್ಲಿ ಸೀನಾ ಅಂತಾರೆ, ಬಾರ್ಲ ಇಲ್ಲಿ ನೀನು ಅಂತಂದ್ಬಿಟ್ಟು ಇಲ್ಲಿ ಕರಿತಾ ಲೀಲಾ. ಏನಮ್ಮ ಏನಾಯಿತು ಅಂತಿದ್ರೆ ಕೆನ್ನೆಗೆ ಎರಡೇಟು ಬಾರಿಸ್ತಾಳೆ ಲೀಲಾ. ಯಾಕಮ್ಮ ಏನಾಯಿತು, ಕಾರಣ ಹೇಳ್ಬಿಟ್ಟು ಓಡಿ ಅಂತಿದ್ರೆ, ಏನಿಲ್ಲ ಕಾರಣ ಹೇಳೋದು, ಇನ್ನೂ ನಿನಗೆ ನಾಚಿಕೆನೇ ಬಂದಿಲ್ವಾ, ಅಲ್ಲ ಎದೆ ಮಟ್ಟ ಬೆಳೆದಿದ್ಯಾ, ಅಪ್ಪನಿಗೆ ಬಾರಿಸುವಷ್ಟು ಧೈರ್ಯ ಬಂದ್ಬಿಡ್ತಾ, ಅವರು ನಮ್ಮನೆ ದೇವ್ರಿದ್ದಂಗೆ ಕಣೋ, ನನ್ನ ಗಂಡ ನನಗೋಸ್ಕರ ಏನೆಲ್ಲ ಮಾಡಿದ್ದಾರೆ, ಅಂಥದ್ರಲ್ಲಿ ನೀನು ಎತ್ತು ಒತ್ತು ಬೆಳೆಸಿ ಇಷ್ಟು ವರ್ಷ ಸಾಕಿದ್ದಕ್ಕೂ ನೀನು ಸರಿಯಾಗಿ ಮರ್ಯಾದೆ ಕೊಟ್ಟೆ. ನಿನಗೆ ಯಾರಿಲ್ಲದೆ ಇರ್ಬೋದು, ನಾನಿದ್ದೀನಿ, ಆದರೆ ನನ್ನ ಗಂಡನ ತಂಟೆಗೆ ಬಂದರೆ ನಾನು ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ, ಅಂಥದ್ರಲ್ಲಿ ನನ್ನ ಗಂಡ ಕೆನ್ನೆಗೆ ಬಾರಿಸುವಷ್ಟು ಧೈರ್ಯ ಬಂದುಬಿಡ್ತಾ ನಿನಗೆ ಅಂತಂದ್ಬಿಟ್ಟು ಇಲ್ಲಿ ಲೀಲಾ ತಿರುಗಿ ಬೀಳ್ತಾಳೆ. ನಿನಗೆ ಗೊತ್ತಿಲ್ವಾ ಇದಕ್ಕೆ ಯಾಕೆ ನಾನು ಕೆನ್ನೆಗೆ ಬಾರಿಸಿದ್ದು ಅಂತ. ಏನಿಲ್ಲ ಗೊತ್ತು, ನಮ್ಮ ಗಂಡ ಏನು ಯಾವಳಿಗೋ ಇನ್ನೊಬ್ಳಿಗೆ ಬಂದುಬಿಟ್ಟು ಆಸ್ತಿ ಏನೂ ಬರ್ದಿಲ್ಲ, ಇಷ್ಟು ವರ್ಷ ಹೇಗೋ ಅವ್ರಿಗೆ ಸಾಕಿ ಬೆಳೆಸಿ ಹಂಗೋ ಹಿಂಗೋ ಕಂಜೂಸ್ ಮಾಡಿ ಇಡೀ ಆಸ್ತಿನೆಲ್ಲ ಅವರು ಸಂಪಾದನೆ ಮಾಡಿ ಯಾರ ಹೆಸ್ರಿಗೂ ಬಾಯಕ್ಕಿಡದೆ ಊರಲ್ಲಿ ಒಳ್ಳೆ ಮನುಷ್ಯ ಅಂತ ಅನ್ಸ್ಕೊಂಡಿದ್ದಾರೆ, ಅಂಥದ್ರಲ್ಲಿ ನೀವು ಅಂಥ ವ್ಯಕ್ತಿಗೆ ಕೆನ್ನೆಗೆ ಬಾರಿಸ್ತೀಯಾ, ಎಷ್ಟು ಧೈರ್ಯ ನಿನಗೆ ಅಂತಾರೆ. ಓಹೋಹೋ, ನಿನ್ನ ಗಂಡನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆಯಾ ಅಂತ ರಾಕ್ಷಸನ ನೀನು ಇನ್ನೂ ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ಯಾ ಅಂತಿದೆ. ಏನಿಲ್ಲ ಅಂತಿದ್ಯಾ, ಸಾವಿತ್ರಿ ಹುಟ್ಟಿರುವ ನಾಡು ನಮ್ಮದು, ಗಂಡನಿಗೆ ಸತ್ತೋಗಿದ್ರು ಮತ್ತೆ ಜೀವ ಉಳಿಸ್ಕೊಳ್ಬೋ ಶಕ್ತಿರುವಂಥದ್ದು ಹೆಂಡ್ತಿಗೆ, ಅಂಥದ್ರಲ್ಲಿ ನನ್ನ ಗಂಡನಿಗೆ ಕೆನ್ನೆಗೆ ಬಾರಿಸಿದ್ರೆ ನಾನು ಸುಮ್ಮನೆ ಇರ್ತೀನ. ನೋಡ್ಲಾ, ಅವ್ರಿಲ್ಲದೆ ನೀನಿಲ್ದೆ ಅವರಲ್ಲ, ಗೊತ್ತಾಯ್ತಾ, ಅವ್ರಿದ್ಮೇಲೆ ನಾವೆಲ್ಲರೂ ಕೂಡ. ನೀನು ಏನಾದರೂ ನಕರ ಮಾಡೋಕ್ಕೆ ಹೋದ್ಯೋ ನನ್ನ ಹತ್ರ ಇಟ್ಕೊಳಕ್ಕೆ ಹೋಗ್ಬೇಡ, ನೋಡ್ತಾ ಇರೋ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ನಿನಗೆ ಯಾರಿದ್ದಾರೆ ಅಂತ ಅಂದ್ಕೊಂಡಿದ್ಯೋ, ಆದರೆ ಈಗ ಮಾತ್ರ ನಾನಿಲ್ಲ, ನೀನು ನಮ್ಮ ಮನೆಗೆ ಬರೋಕ್ಕೆ ಹೋಗ್ಬೇಡ, ಮೊದಲು ಹೋಗ್ಲಾ ಇಲ್ಲಿಂದ, ನನ್ನ ಮುಖನೇ ತೋರಿಸ್ಬೇಡ, ನನ್ನ ಗಂಡನ ತಂಟೆಗೆ ಬಂದರೆ ನಾನು ರೌದ್ರ ಆಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಲೀಲಾ ಅಂತಾರೆ. ಮತ್ತೆ ಏನು ಮಾಡ್ತಿದ್ದಾರೆ ನೀವು ಅಂತಿದ್ರೆ, ಮಾತಾಡ್ತಾ ಇದ್ದೀನಿ, ಮಾತಾಡಬೇಕಾದ್ರೆ ಇನ್ನೊಬ್ರು ಮಾತಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಸರಿಯಾಗಿ ಟಾಂಗ್ ಕೊಡ್ತಾಳೆ ಈ ಒಂದು ಲೀಲಾ. ಅಲ್ಲಿಂದ ರೌದ್ರ ಉತ್ತರ ತಾಳ್ಕೊಂಡು ಚಾಮುಂಡಿ ಆಗ್ಬಿಟ್ಟು ಲೀಲಾ ಹೋಗ್ತಾಳೆ. ಆಗ ಸೀನಾ, ಬಾರ್ಲೆ ಇಲ್ಲಿ ನಾನಿದ್ದೀನಿ ಕಣ್ಲ, ನಿನಗೆ ನೀನೇನು ಟೆನ್ಷನ್ ತಗೋಬೇಡ ಅಂತಾರೆ. ಇಲ್ಲ, ನನಗೆ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ, ನನಗಿದ್ದಿದ್ದು ಒಂದೇ ಒಂದು, ಅದು ಅವ್ವ, ನಮ್ಮ ಅವ್ವ ಕೂಡ ನನಗೆ ಈ ರೀತಿ ಮರ್ಯಾದೆ ಕೊಟ್ಟಿದ್ದಾಳೆ, ಮುಗೀತು ನನ್ನ ಕತೆ ಅಂದ್ಬಿಟ್ಟು ಸೀನಾ ಇಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ರತ್ನ ಮೂರ್ಛಿತ ಬಿದ್ದುಬಿಟ್ಟಿರ್ತಾಳೆ. ಆಗ ಈ ಒಂದು ಫುಲ್ ಟೆನ್ಷನ್ ಆಗಿಬಿಟ್ಟು, ಅರೇನೇ ಅಮ್ಮ ಬನ್ನಿ ಇಲ್ಲಿ, ರತ್ನ ತಲೆ ಸುತ್ತಿ ಕೆಳಗಡೆ ಬಿದ್ದಾಳೆ ಅಂದ್ಬಿಟ್ಟು ಅಂತಾರೆ. ಏನೆಲ್ಲ ಹೇಳ್ತಿದ್ಯಾ ಅಂತಿದ್ರೆ, ಹೌದು ಅವಳು ಮೂರ್ಛೆ ಹೋಗ್ಬಿಟ್ಟಿದ್ದಾಳೆ, ಏನಾದರೂ ಮಾಡಬೇಕಲ್ಲ ಅಂತಿದ್ರೆ, ಮೊದಲು ಆಸ್ಪತ್ರೆಗೆ ಕರ್ಕೊಂಡು ಅವಳು ಎತ್ಕೊಳ್ಳೋ ಅಂದ್ಬಿಟ್ಟು ಅಂತಾರೆ. ಎತ್ಕೊಂಡು ಬರಬೇಕಾದ್ರೆ ವೀರಭದ್ರ ಎಂಟ್ರಿ ಕೊಡ್ತಾರೆ. ಏನು ನಡೀತಾ ಇದೆ ಇಲ್ಲಿ ಅಂತಿದ್ರೆ, ರೀ ರತ್ನೆಗೆ ಯಾಕೋ ಹುಷಾರಿಲ್ಲ ರೀ, ತಲೆ ಸುತ್ತಿ ಕೆಳಗಡೆ ಬಿದ್ದಲಂತೆ, ಪ್ಲೀಸ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ರೀ ಅಂದ್ಬಿಟ್ಟು ಅಂತ ಇರ್ತಾರೆ. ಏನು ಹೇಳ್ತಾ ಇದೆಯಾ, ನಾನಿದ್ದೀನಲ್ವ, ಅದಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂತಾರೆ. ಗಂಡಾಗಿ ನಾನಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಪ್ಪಯ್ಯ ಅಂತ ಪರ್ಶು ಅಂತಿದ್ರೆ, ಮನೆಗೆ ಯಜಮಾನ ನಾನು, ನೀನು ಸುಮ್ಮನೆ ಕಾರಲ್ಲಿ ರತ್ನನ ಹಾಕೊಂಡ್ಬಿಟ್ಟು ಅಂತಾರೆ. ಆಗ ಸರಿ ಆಯಿತು ಅಂತಿದ್ರೆ, ರೀ ಹೆಣ್ಮಕ್ಳು ವಿಚಾರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಶೀಲಾ ಸೌಭಾಗ್ಯ ಅಂತಿದ್ರೆ, ನನ್ನ ಕಾರಲ್ಲಿ ಇನ್ನೂ ಒಂದು ಸೀಟು ಬಾಕಿ ಇದೆ, ಬರೋರು ಬರ್ಬೋದು ಅಂತಿದ್ರೆ, ಸರಿ ಸೌಭಾಗ್ಯ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನು ಇತ್ತ ಕಡೆ ಈ ಒಂದು ಪಾರು ಮತ್ತು ಶಿವು ಇಬ್ಬರು ಕೂಡ ಸ್ಕೂಲ್ ಹತ್ರ ಕಾಯ್ತಾ ಇರ್ತಾರೆ. ಮವ ಇಷ್ಟು ಚೆನ್ನಾಗಿದ್ದಲ್ಲ ಸ್ಕೂಲು ಅಂತಿದ್ರೆ, ಹೌದು ನಮ್ಮ ರಾಣಿ ಇನ್ನೂ ಬಂದೇ ಇಲ್ಲ ಅಂತಾರೆ. ಅಯ್ಯೋ, ಮಾಸ್ತಕೊಪ್ಪಲಿಂದ ಬರೋಕ್ಕೆ ಟೈಮ್ ಆಗುತ್ತೆ, ಇನ್ನೂ ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ ಬಿಡಿ ಮಾವ ಅಂತಿದ್ರೆ, ಹೌದು ಅಂತಿದ್ರೆ, ಅರೆ ಪಾರು ನಿನಗೆ ಸ್ಕೂಲ್ ನೋಡಿ ಏನು ನೆನಪಾಗ್ತದೆ ಅಂತಿದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡಿ ತರಲೆ ಮಾಡಿದ್ದೆಲ್ಲ ನೆನಪಾಗ್ತಿದೆ ಮಾವ ಅಂದ್ಬಿಟ್ಟು ಅಂತಾರೆ. ಮತ್ತು ನಿನಗೆ ಹೆಂಗೆ ಮಾವ ಅಂತ ಪಾರು ಕೇಳ್ತಾ ಇದ್ರೆ, ಅದು ನನಗಂತೂ ತುಂಬಾ ಖುಷಿಯಾಗುತ್ತೆ, ನಾನು ಹೋಗಿದ್ದು ಅಲ್ಪ ಸ್ವಲ್ಪನೇ ಅಂತೇಳು, ಆದರೆ ನಮ್ಮ ಸ್ಕೂಲಲ್ಲಿ ಒಂದು ಹುಡುಗಿ ಇತ್ತು, ಅಲ್ಲ ನಾವು ಮಾತಾಡಿದ್ರೆ ಸಾಕು ಗೇಟ್ ಮೇಲೆ ಹಾಕಿ ಬೋರ್ಡ್ ಮೇಲೆ ನಾ ಪೆಟ್ಟೆ ತಗೊಂಡು ಹೊಡಿತಾ ಇದ್ರು ಮೇಡಮು, ಅದಕ್ಕೋಸ್ಕರ ಕೋಪ ಬಂದುಬಿಟ್ಟು ಆ ಒಂದು ಕಟ್ಟಿಗೆನೇ ಬಚ್ಚಿಟ್ಬಿಟ್ಟಿದ್ವಿ. ಈಗ ಆ ಹುಡುಗಿ ಚೆನ್ನಾಗಿ ಓದ್ಬಿಟ್ಟು ಇನ್ನೂ ಒಂದು ಇಂಜಿನಿಯರ್ ಆಗಿಬಿಟ್ಟು ಕಂಪ್ನಿಗೆ ದೊಡ್ಡ ಹೆಡ್ ಆಗಿದ್ದಾರಂತೆ, ನೋಡು ಎಷ್ಟು ಚೆಂದಾಗಿ ಓದಿ ಒಳ್ಳೆ ವಿದ್ಯಾವಂತರಾದರೆ ಏನಾದರೂ ಮಾಡ್ಬೋದು ಅಲ್ವಾ ಅಂತಿದ್ರೆ, ಹೌದು ಮಾವ, ವಿದ್ಯೆ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂದ್ಬಿಟ್ಟು ಪಾರು ಅಂತಾರೆ. ಹಾಗಾಗಿ ರಾಣಿ ಫುಲ್ ಟೆನ್ಷನಲ್ಲಿ ಬರ್ತಾಯಿದ್ರೆ, ರಾಣಿ ಅಂದ್ಬಿಟ್ಟು ಇಲ್ಲಿ ಪಾರು ಮತ್ತು ಶಿವು ಅಂತಾರೆ. ಅಣ್ಣ ಅದಕ್ಕೆ ನೀವೇನಿಲ್ಲಿ ಅಂತಿದ್ರೆ, ಅದು ನಿನ್ನ ಹೆಸರಲ್ಲಿ ಇವತ್ತು ಮಂಗಳವನ ಹತ್ರ ಅರ್ಚನೆ ಮಾಡಿಸ್ಕೊಂಬಂದಿವಿ, ತಗೋ ಕುಂಕುಮ ಅಂದ್ಬಿಟ್ಟು ಕುಂಕುಮ ಕೊಡ್ತಾರೆ. ಹೌದಾ ಅಂತಾರೆ. ಯಾಕೆ ರಾಣಿ ಏನಾಯಿತು, ಟೆನ್ಷನ್ ಆಗಿದೆ ಅಂದ್ಬಿಟ್ಟು ಕೇಳ್ತಿದ್ರೆ, ಅದಕ್ಕೆ ನಾನು ರಾತ್ರಿ ಎಲ್ಲ ಓದ್ಕೊಳ್ಳೋದೆ ಮಕ್ಕೊಂಬಿಟ್ಟಿದೆ, ಅದಕ್ಕೆ ಟೆನ್ಷನು ಅಂತಾರೆ. ಅಯ್ಯೋ ಸುಮ್ಮನೆ ಇರ್ತೀಯಾ, ನೀನು ನಂಬಿಕೆ ಇಟ್ಕೋ, ನೀನು ಚೆನ್ನಾಗೇ ಓದಿದ್ಯಾ, ನೋಡು ನೀ ಮಾಂಕಾಳವನ್ನು ಕುಂಕುಮ ಹಚ್ಚಿದ ತಕ್ಷಣ ಸರಸ್ವತಿ ದೇವಿ ತಲೆಯಲ್ಲೆಲ್ಲ ನಿನ್ನ ಕೈಯಲ್ಲೇ ಬಡಬಡ ಅಂತ ಹೋಗ್ಬಿಟ್ಟು ಎಕ್ಸಾಮ್ ಬರೀತಿ ಅಂದ್ಬಿಟ್ಟು ಅಂತಾರೆ. ಸರಿ ಅದಕ್ಕೆ ಆಯಿತು ಅಂದ್ಬಿಟ್ಟು ಎಕ್ಸಾಮ್ ಅಲ್ಲಿಗೆ ಈ ಒಂದು ಹೋಗ್ಬಿಡ್ತಾಳೆ ರಾಣಿ. ಅಲ್ಲಿಗೆ ಈ ಒಂದು ರಶ್ಮಿ ಬರ್ತಾ ಇರ್ತಾಳೆ. ದೇವರೇ ಹೇಗಾದರೂ ಮಾಡಿ ನನ್ನ
ಈ ಒಂದು ರಾಣಿ ಎಕ್ಸಾಮ್ ಪಾಸ್ ಆಗಲೇಬೇಕು. ನನ್ನ ಮನೆಗೆ ಬಂದುಬಿಟ್ಟು ಅವಳು ಏನೂ ಓದ್ಕೊಳ್ಳಾರ್ದೇ ಬೇಜಾರಲ್ಲಿದ್ದಾಳೆ. ಅವಳು ಫೇಲ್ ಆದರೆ ಅದಕ್ಕೆ ನಾನೇ ಕಾರಣ ಆಗ್ತೇನೆ. ಇವತ್ತು ಚೀಟಿ ಗೀಟಿ ಮಾಡಿ ಆದರೂ ಸರಿ ಅವಳು ಪಾಸ್ ಆಗಲೇಬೇಕು ಅಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತ ಇರ್ತಾಳೆ. ಇನ್ನು ಇತ್ತ ಪಿಂಕಿನ ಕರ್ಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ಪಿಂಕಿ ಮತ್ತು ಸೀನಾ ದಾರಿಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಸೀನಾ, ನೀನೇನು ಟೆನ್ಷನ್ ತಗೋಬೇಡ, ನಿಮ್ಮ ಮನೆಯವರೆಲ್ಲ ನಿನಗೆ ಎದುರಾಗಿರ್ಬೋದು, ಆದರೆ ನಿನ್ನ ಆಸ್ತಿ ಎಲ್ಲ ನಿನಗೆ ಬರೋ ಥರನೇ ಮಾಡ್ತೇನೆ. ನಿನ್ನ ಆಸ್ತಿಗೆ ನೀನೇ ರಾಜ ಆಗಬೇಕು. ಆಸ್ತಿ ಇದ್ರೇ ಮರ್ಯಾದೆ, ಆಸ್ತಿ ಅಂದರೆ ಮನುಷ್ಯರಿಗೆ ಮರ್ಯಾದೆನೇ ಕೊಡೋಲ್ಲ ಅಂದ್ಬಿಟ್ಟು ಇಲ್ಲಿ ರಶ್ಮಿ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಚೆಕಪ್ ಎಲ್ಲ ಆಗುತ್ತೆ. ಸರಿ ರತ್ನ, ನೀನು ಹೋಗು, ನಾನು ವಿಚಾರಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು ವೀರಭದ್ರ ಅಂತಾರೆ. ಆಗ ಏನಂತಾರೆ ಡಾಕ್ಟರು ಅಂತಾರೆ, ಅದು ಈಗ ಹೋಗಿರೋರು ನಿಮಗೆ ಏನಾಗಬೇಕು, ಮಗಳಾಗಬೇಕಾ ಅಂತಾರೆ. ಅಯ್ಯೋ ಮಗಳು, ಅವಳು ನನ್ನ ಪ್ರಕಾರ ನಮ್ಮನೆ ನಾಯಿ ಅಂದ್ಬಿಟ್ಟು ವೀರಭದ್ರ ಮನಸ್ಸಲ್ಲಿ ಅಂದ್ಕೊಳ್ತಾರೆ. ಅಯ್ಯಯ್ಯೋ ಇಲ್ಲ, ನಮ್ಮನೆ ಸೊಸೆ ಅವಳು, ಮುದ್ದಿನ ಸೊಸೆ ಅಂದ್ಬಿಟ್ಟು ವೀರಭದ್ರ ಅಂತಾರೆ. ಏನು ಹೌದಾ, ನಾನು ಡಾಕ್ಟರಾಗಿ ಈ ಮಾತು ಹೇಳಲೇಬೇಕು. ಅವ್ರಿಗೆ ಒಂದು ಅಂಡಾಶಯದಲ್ಲಿ ಪ್ರಾಬ್ಲಮ್ ಇದೆ, ಇದರಿಂದಾಗಿ ಅವ್ರಿಗೆ ಮಗುನೇ ಆಗೋಲ್ಲ ಅಂದ್ಬಿಟ್ಟು ಅಂತಾರೆ. ಏನು ಹೇಳ್ತಿದ್ರೆ ನೀವು ಅಂತಂದ್ಬಿಟ್ಟು ಇಲ್ಲಿ ಶಾಕ್ ಆಗ್ತಿದ್ರೆ, ಹೌದು ಅವ್ರಿಗೆ ಪ್ರಾಬ್ಲಮ್ ಇದೆ, ಮಕ್ಕಳು ಆಗಲ್ಲ ಅವ್ರಿಗೆ ಅಂದ್ಬಿಟ್ಟು ಈ ಡಾಕ್ಟರ್ ಅಂತಾರೆ. ಅಯ್ಯೋ ದೇವರೇ, ಏನಪ್ಪ ಇದು ಈಗೈತಲ್ಲ ಅಂದ್ಬಿಟ್ಟು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ವೀರಭದ್ರ ಇಲ್ಲಿ ಡಾಕ್ಟರ್ ಮುಂದೆ ಶುರು ಮಾಡ್ತಾನೆ. ಮನಸ್ಸಲ್ಲಿ ಮಾತ್ರ ಖುಷಿ ಆಗ್ತಾ ಇರುತ್ತೆ, ನನಗೂ ಬೇಕಾಗಿದ್ದು ಇದೆ, ಅಂತೂ ಇಂತೂ ಒಳ್ಳೆ ಕೆಲಸನೇ ಆಯಿತು ಅಂದ್ಬಿಟ್ಟು ಇಲ್ಲಿ ವೀರಭದ್ರ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಈತ ಕಡೆ ಶಿವು ಮತ್ತು ಪಾರು ದಾರಿಲಿ ಬರ್ತಾ ಇರ್ತಾರೆ. ಆಗ ಪಿಂಕಿ ಮತ್ತು ಸೀನಾ ಇಬ್ಬರು ಮಾತಾಡ್ಕೊಂಡು ಬರಬೇಕಾದ್ರೆ ಶಿವು ಪಾರು ಅಡ್ಡ ನಿಲ್ತಾರೆ. ಅಲ್ಲಿಗೆ ನೋಡಿಬಿಟ್ಟು ಸೀನು ಕೆಳಗಡೆ ಇಳ್ತಾನೆ. ಶಾಕಲ್ಲೇ ಪಿಂಕಿ ಮತ್ತು ಸೀನಾ ಇಬ್ಬರು ಕೂಡ ಇಲ್ಲಿ ನಿಂತ್ಕೊಂಡಿರ್ತಾರೆ. ಆಗ ಎಲ್ಲಪ್ಪ ಮೈದ ನೀನು, ಅಲ್ಲ ನನ್ನ ತಂಗಿನ ಮನೆಯಿಂದ ಆಚೆ ಆಗಿಲ್ಲ ಅಂದ ತಕ್ಷಣ ನೀನು ಪಿಂಕಿ ಸಹವಾಸ ಮಾಡೋದಾ? ನಿನ್ನೆ ತಾನೇ ಹೇಳ್ದೆ ಕಣ್ಲ, ಅವಳಿಗೆ ಫೋನು ಮಾಡೋಂಗಿಲ್ಲ, ಭೇಟಿ ಮಾಡೋಂಗಿಲ್ಲ ಅಂದರೆ, ಆದರೆ ನೀನೆಲ್ಲ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ಇಲ್ಲಿ ಶಿವು ಅಂತ ಇದ್ದರೆ, ಏನು ಮಾಡ್ತಾಯಿದ್ದೀನಿ, ನಾನು ಏನು ಮಾಡಬೇಕು ನಂಗೆ ಚೆನ್ನಾಗೇ ಗೊತ್ತಿದೆ, ನೀವೇನು ಹೇಳ್ಕೊಡೋದು ಬೇಕಾಗಿಲ್ಲ, ಬಂದುಬಿಟ್ರೆ ಈಗ ನಂದೊಂದು ಎಲ್ಲಿರಲಿ ಅಂತಂದ್ಬಿಟ್ಟು ಸುಮ್ಮನೆ ಹೋಗಯ್ಯ ಇಲ್ಲಿಂದ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾನೆ ಸೀನಾ. ಆಗ ಮಾವ, ನೀವು ಸುಮ್ಮನೆ ಇರ್ತೀರಾ ಸ್ವಲ್ಪ ಅಂತಂದ್ಬಿಟ್ಟು ಅಂದಿದ್ದು. ಏಯ್ ಪಿಂಕಿ, ಎಷ್ಟೇ ಸರ್ತಿ ಹೇಳೋದು, ಯಾಕೆ ಮೊನ್ನೆ ಮನೆಗೆ ಬಂದು ಕ್ಷಮ ಕೊಟ್ಟಿದ್ದು ಇನ್ನೂ ಗೊತ್ತಾಗಿಲ್ವಾ, ನಿನ್ನ ಮುಖವಾಡ ಬಯಲು ಮಾಡಲ ಇಲ್ಲಿ ಅಂದ್ಬಿಟ್ಟು ಅಂತ ಇರ್ತಾರೆ. ಏನೇ ಮಾತಾಡ್ತೀನಿ ನೀನು ಅಂತಾರೆ. ಯಾಕೆ ನನಗಿನ್ನೂ ಗೊತ್ತಿಲ್ವಾ ನಿಮ್ಮ ಬಗ್ಗೆ, ನೀನು ನಿಮ್ಮಪ್ಪ ಏನೆಲ್ಲ ಕೆಲಸ ಮಾಡ್ತೀರಿ ಅಂದ್ಬಿಟ್ಟು, ನೀವು ಈ ಸೀನೆಯಿಂದ ಬಿದ್ದಿರೋದೇ ಆಸ್ತಿಗೋಸ್ಕರ ಅನಿಸುತ್ತ, ಎಲ್ಲರಿಗೂ ಗೊತ್ತಾಗಿದೆ ಅಂದ್ಬಿಟ್ಟು ಅಂತಾರೆ. ಆಗ ಸೀನಾ ಶಾಕ್ ಆಗ್ತಾನೆ. ಇನ್ನು ಇತ್ತ ಕಡೆ ರತ್ನ ಇಲ್ಲಿ ಬರ್ತಾಳೆ. ಆಗ ಎಲ್ಲನೂ ಸರಿಯಾಗಿದೆ ಅಂತ, ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ಯಾವುದೇ ಸತ್ಯನ ಹೇಳಿದೆ ಮುಚ್ಚಿಟ್ಟಿರ್ತಾನೆ ವೀರಭದ್ರ. ಇನ್ನು ರಾಣಿ ಸ್ಕೂಲ್ ಒಳಗಡೆ ಬಂದುಬಿಟ್ಟು ಎಕ್ಸಾಮ್ ಬರೆಯೋಕ್ಕಂತ ಕೂತ್ಕೊಳ್ತಾಳೆ. ಆಗ ಟೀಚರ್ ಅಂದ್ಕೊಂಡು ಎಲ್ಲ ಮಕ್ಕಳು ಕೂಡ ಅಂತಿದ್ದಾರೆ, ಅಯ್ಯೋ ನಾನು ಟೀಚರ್ ಅಲ್ಲ, ನಿಮ್ಮ ಥರನೇ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೀನಿ ಅಂದ್ಬಿಟ್ಟು ರಾಣಿ ಅಂತಾಳೆ. ಏನು ಹೌದಾ, ಅಯ್ಯೋ ಇವ್ರಿಗೆ ಮೇಡಮ್ ಅಷ್ಟು ವಯಸ್ಸಾಗಿದೆ, ಇನ್ನು ಈಗ ಎಕ್ಸಾಮ್ ಬರೀತಾರಂತೆ, ಹಾಗಾದರೆ ಎಷ್ಟು ಸರ್ತಿ ಫೇಲ್ ಆಗಿದ್ದಾರೋ ಏನೋ, SSLC ಎಕ್ಸಾಮ್ ಅಂದರೆ ಸುಮ್ಮನೆನಾ ಮತ್ತೆ ಅಂತಂದ್ಬಿಟ್ಟು ಮಕ್ಕಳೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಅಯ್ಯೋ ಮಾಂಕಳವ, ನೀನೇ ನನ್ನ ಕಾಪಾಡಬೇಕು, ಹೇಗಾದರೂ ಮಾಡಿ ಎಕ್ಸಾಮ್ ಪಾಸ್ ಆಗೋ ಥರ ಮಾಡು ತಾಯಿ, ನನ್ನ ಕಾಪಾಡೋ ನೀನು ಅಂದ್ಬಿಟ್ಟು ಇಲ್ಲಿ ರತ್ನ ಈ ಒಂದು ರಾಣಿ ಬೇಡ್ಕೊಳ್ತಾ ಇರ್ತಾಳೆ ದೇವ್ರ ಹತ್ರ. ಇನ್ನು ಟೀಚರ್ ಬರ್ತಾರೆ. ಸರಿ, ಇನ್ನೂ 5 ನಿಮಿಷದಲ್ಲಿ ಎಕ್ಸಾಮ್ ಶುರುವಾಗುತ್ತೆ, ಯಾವುದು ಕಾಪಿ ಚೀಟಿ ಮತ್ತು ಫೋನು ಏನಾದರೂ ತಂದರೆ ಹೇಳ್ಬಿಡಿ, ಇಲ್ಲಾಂದರೆ ಸುಮ್ಮನೆ ಡಿಬ್ಬರ್ ಆಗಬೇಕಾಗುತ್ತೆ ಅಂದ್ಬಿಟ್ಟು ಅಂತಾರೆ. ಹಾಗೇನಿಲ್ಲ ಸರ್, ನಾವೇನು ತಂದಿಲ್ಲ ಅಂದ್ಬಿಟ್ಟು ಮಕ್ಕಳೆಲ್ಲರೂ ಅಂತ ಇರ್ತಾರೆ. ರಾಣಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟು ನೀರೆಲ್ಲ ಕುಡಿತಾ ಇರ್ತಾಳೆ. ಇನ್ನು ಇತ್ತ ಕಡೆ ರಶ್ಮಿ ಮಾತ್ರ ನನ್ನ ರಾಣಿಗೆ ಸಪೋರ್ಟ್ ಮಾಡಲೇಬೇಕು, ಅವಳಿಗೆ ಸಹಾಯ ಮಾಡಲೇಬೇಕು ಅಂದ್ಬಿಟ್ಟು ಇಲ್ಲಿ ಕಾಪಿ ಚೀಟಿ ತೊಗೊಂಡು ಬಂದಿರ್ತಾಳೆ. ಆಗ ನಿಲ್ಲಮ್ಮ ನಿಲ್ಲು, ಯಾರೇನು ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ ಇಲ್ಲಿ ಬೇರೊಬ್ಬ ಟೀಚರು. ಅದು ನಾನು ನನ್ನ ತಂಗಿ ಅಂತಾರೆ. ಏನಮ್ಮ ಎಕ್ಸಾಮ್ ಬರೆಯೋರು ಮಾತ್ರ ಬರಬೇಕು, ನೀನು ಎಕ್ಸಾಮ್ ಬರೀತೀಯಾ ಅಂತಾರೆ. ಇಲ್ಲ ಸರ್ ಅಂದ್ಬಿಟ್ಟು ಅಂತಾರೆ. ಮತ್ತೇನೇ ನೋಡ್ತಾ ಇದೆಯಾ, ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅಂದ್ಬಿಟ್ಟು ಅಲ್ಲಿಂದ ರಶ್ಮಿನ ಕಳಿಸ್ತಾರೆ. ಅಯ್ಯೋ ದೇವರೇ, ನಮ್ಮ ರಾಣಿ ಹೇಗೆ ಎಕ್ಸಾಮ್ ಬರೀತಾಳೋ ಏನೋ, ನಾನು ಆಗೋ ಈಗೋ ಕಾಪಿ ಚೀಟಿ ತೋರಿಸಿ ಎಕ್ಸಾಮ್ ಬರೆಸೋಣ ಅಂದ್ಕೊಂಡೆ, ಆದರೆ ಇದು ಈಗ ಆಗ್ತಾಯಿದೆ, ಏನಪ್ಪ ಮಾಡೋದು ಈಗ ಅಂದ್ಬಿಟ್ಟು ಫುಲ್ ಟೆನ್ಷನಲ್ಲಿ ಕೈಕಾಲೆಲ್ಲ ನಡುತ್ತಾ ಇರ್ತವೆ ಈ ಒಂದು ರಶ್ಮಿಗೆ. ಇನ್ನು ರಾಣಿ ಅಂತೂ ಇಂತೂ ಮಾಂಕಳವ ಅಂತ ಅಂದ್ಕೊಂಡು ಫೈನಲಿ ದೇವ್ರ ಧ್ಯಾನದಲ್ಲಿ ಎಕ್ಸಾಮು ಬರೆದು ಮುಗಿಸೇ ಬಿಡ್ತಾರೆ. ಇನ್ನು ಇತ್ತ ಕಡೆ ಸೀನಾ ಮತ್ತು ಪಿಂಕಿಗೆ ಸರಿಯಾಗಿ ಟಾಂಗ್ ಕೊಡ್ತಾರೆ ಶಿವು ಮತ್ತು ಪಾರು. ಇದರಿಂದಾಗಿ ಸೀನಾ ಮತ್ತು ಪಿಂಕಿ ಅಲ್ಲಿಂದ ಹೇಳ್ದಕ್ಕಿಲ್ಲದೆ ಎಸ್ಕೇಪ್ ಆಗಿಬಿಡ್ತಾರೆ. ಹಾಗಾದರೆ ಸೀನು ಪರಿಸ್ಥಿತಿ ಆದರೆ ಏನು, ಪಿಂಕಿ ಈಗಾದರೂ ಸೀನಾ ಸವಾಸ ಬಿಡ್ತಾಳ? ಸೀನು ಹೆಸರಲ್ಲಿ ₹1 ದುಡ್ಡಿಲ್ಲ. ಆದರೆ ಈಗ ಈ ಒಂದು ಲೀಲಾ ಸೀನಾನ ವಿರುದ್ಧನೇ ತಿರುಗಿ ಬಿದ್ದಾಳೆ. ಈಗಾದರೂ ಲೀಲಾಗೆ ರಶ್ಮಿ ಒಳ್ಳೆ ಮನಸ್ಸು ಅರ್ಥ ಆಗುತ್ತಾ, ರಶ್ಮಿಯ ಸೊಸೆ ಅಂತ ಒಪ್ಕೊಳ್ತಾರ? ಇನ್ನು ವೀರಭದ್ರ ರತ್ನಗೆ ಮಕ್ಕಳು ಆಗೋಲ್ಲ ಅನ್ನೋ ಸತ್ಯನ ಮನೆಯವ್ರ ಮುಂದೆ ರಿವೀಲ್ ಮಾಡ್ತಾರಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.